ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಕನ್ನಡ ಕುವರಿ. ಬನ್ನಿ, ಇವತ್ತೊಂದು ವಿಶೇಷವಾಗಿರೋ ರೆಸಿಪಿ ತೊಗೊಂಡು ಬಂದಿದ್ದೀನಿ ನಿಮ್ಮ ಎದುರಿಗೆ. ನೋಡ್ತಾ ಇದ್ದೀರಾ, ಏನೋ ಇದು ಫ್ಲವರ್ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತೀರಾ? ಸೊ ಇದು ಬೇರೆ ಏನೂ ಅಲ್ಲ, ನೋಡಿ ಉದ್ದುದ್ದ ಕಾಯಿದೆ. ಸೊ ಇದನ್ನು ಸೆಡೆಕಾಯಿ ಅಂತ ಕರಿತೀವಿ. ಇದ್ರದ್ದು ರೆಸಿಪಿಯನ್ನು ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಸೆಡೆಕಾಯಿನ ತೊಗೊಂಡು ಬಂದು 1 ಸೆಂಟಿಮೀಟ್ರಿಗೆ ಕಟ್ ಮಾಡಿಕೊಂಡು ಈ ಥರ ನೀರಲ್ಲಿ ಫಸ್ಟು ಕುದಿಸ್ಕೋಬೇಕು. ಯಾಕೆ ಅಂದರೆ ಅದರಲ್ಲಿ ಸ್ವಲ್ಪ ಅಂಟು ಅಂಶ ಇರುತ್ತೆ. ಆ ಅಂಶ ಹೋಗಲಿ ಅಂತ ಒಂದು ಕುದಿಸ್ಕೋಬೇಕು. ಈ ಪಲ್ಯ ಮಾಡಲಿಕ್ಕೆ ಏನೇನು ಬೇಕು ಅಂತಂದರೆ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಕಾಯಿ ತುರಿ, ಇದಾಗಲೇ ಬೇಯಿಸಿಟ್ಕೊಂಡಿರ್ತಕ್ಕಂಥ ಸೆಡೆಕಾಯಿ, ಅದಕ್ಕೆ ಅರಿಶಿನ ಮತ್ತು ಉಪ್ಪು. ಬನ್ನಿ ಸೆಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಫ್ರೆಂಡ್ಸ್, ನಮ್ಮ ಕಡೆ ಇದನ್ನು ನಾವು ಸೆಡೆ ಗಿಡ ಅಂತ ಕರಿತೀವಿ, ಅಥವಾ ಅಗಸೆ ಗಿಡ ಅಂತ ಕೂಡ ಕರೀತಾರೆ. ಇದನ್ನು ಸೆಡೆಕಾಯಿನ ಇದು ಸೊಪ್ಪನ್ನು ಮೇಕೆಗಳಿಗೆ, ಕುರಿಗಳಿಗೆ, ವಿಶೇಷವಾಗಿ ಮೇಕೆಗಳಿಗೆ ಈ ಸೊಪ್ಪನ್ನು ಬಳಸ್ಕೋತಾರೆ. ಆಮೇಲೆ ಅದರಿಂದ ಹೂವು ತೋರಿಸಿದ್ನಲ್ಲ, ನಾನು ಫಸ್ಟ್ಗೆ ತೋರಿಸಿದ್ನಲ್ಲ ಸೆಡೆ ಹೂವು, ಅದರಲ್ಲಿ ಎಷ್ಟು ವಿಟಮಿನ್ಸ್ ಇದೆ ಅಂತ ಅಂದರೆ ಅದರದ್ದು ಪಲ್ಯ, ಬಸ್ಸಾರು, ಕಡಲೆಬೇಳೆ ಜೊತೆ ಕಾಂಬಿನೇಷನ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಒಂದು ಇಡೀ ಹೂವಿಂದು, ಸೆಡೆ ಹೂವಿಂದು ಪಲ್ಯ ನೀವು ತಿಂದರೆ ಸುಮಾರು 3ರಿಂದ 4 ಮೊಟ್ಟೆ ತಿಂದಾಗ ಎಷ್ಟು ಪೌಷ್ಟಿಕಾಂಶಗಳು ಸಿಗುತ್ತೋ ಅಷ್ಟು ಪೌಷ್ಟಿಕಾಂಶಗಳು ನಿಮಗೆ ದೊರೆಯುತ್ತೆ. ಇನ್ನು ಸೆಡೆಕಾಯಿ ಬಗ್ಗೆ ಮಾತನಾಡೋದಾದರೆ, ಇದು ಸೆಡೆಕಾಯಿ ಉದ್ದಾಗೆ ಬಳಕ್ತಾ ಇರುತ್ತೆ. ಸುಮಾರು ಉದ್ದ ಇರುತ್ತೆ, 1 ಮೊಳಕ್ಕೂ ಜಾಸ್ತಿ, ಅರ್ಧ ಮಾರು, 1 ಮಾರು ಉದ್ದ ಕೂಡ ಕೆಲವೊಂದು ಸೆಡೆ ಗಿಡಗಳು ಕಾಯಿಗಳನ್ನು ಬಿಡ್ತವೆ. ಇದು BP, ಶುಗರು, ಆಮೇಲೆ ವೆಯ್ಟ್ ಲಾಸ್ ಮಾಡಲಿಕ್ಕೆ, ಅಂದರೆ ಇದರಲ್ಲಿ ಯಥೇಚ್ಛವಾಗಿ ನಾರಿನಾಂಶ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ವಿಶೇಷವಾಗಿರ್ತಕ್ಕಂಥ ತರಕಾರಿ ಅಂತಲೇ ನಾವು ಇದನ್ನು ಹೇಳ್ಬೋದು. ಮಾಮೂಲಿಯಾಗಿ ಇದನ್ನು ಒಗ್ಗರಣೆಗೆ ನಾವೆಲ್ಲ ಏನು ಹಾಕೋತೀವೋ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊತಾ ಇರೋದು. ಅದು ಚಟಪಟ ಅಂತ ಸ್ವಲ್ಪ ಸಿಡಿದ್ಮೇಲೆ ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದಷ್ಟು ಈರುಳ್ಳಿಗಳನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಆಮೇಲೆ ಟೊಮೊಟೊ ಎಲ್ಲ ಹಾಕ್ಕೊಳ್ಳೋದು. ಇದು ಸೆಡೆಕಾಯಿ ಪಲ್ಯ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಿಮಗೆಲ್ಲಾದರೂ ಸಿಕ್ಕಿದ್ರೆ ವಿಶೇಷವಾಗಿ ಇದನ್ನು ಮಾಡ್ಕೊಂಡು ತಿನ್ನಿ. ಇದು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ದೋಸೆ ಜೊತೆಗೆ, ಅದರಲ್ಲೂ ನೀರು ದೋಸೆ ಜೊತೆಗೆ ತುಂಬ ರುಚಿಯಾದ ಒಂದು ತಿಂಡಿ ಅಂತ ಹೇಳ್ಬೋದು. ಇದು ಅಪರೂಪನೇ ಮಾಡೋದು, ಯಾವಾಗಲೂ ಮಾಡಲಿಕ್ಕಾಗಲ್ಲ, ಎಲ್ರಿಗೂ ಸಿಗೋದಿಲ್ಲ. ಹಳ್ಳಿಲಿರೋರಿಗೆ ಸಿಗುತ್ತೆ. ಆದರೆ ಸಿಗದೇ ಇರೋರು ನೀವು ವರ್ಷಕ್ಕೆ 1 ಸಾರಿನಾದರೂ ಇದನ್ನು ಎಲ್ಲಾದರೂ ಸರಿನೇ ತರಿಸ್ಕೊಂಡು ನೀವು ತಿನ್ನಲೇಬೇಕು. ಅಷ್ಟೊಂದು ವಿಟಮಿನ್ಸ್ ಇರುತ್ತೆ. ಅದರಲ್ಲಿರ್ತಕ್ಕಂಥ ವಿಟಮಿನ್ಸ್ಗಳು ದೇಹಕ್ಕೆ ತುಂಬ ಅತ್ಯವಶ್ಯಕ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನಗಳಿಗೆ ಇದ್ರ ಪರಿಚಯನೇ ಇಲ್ಲ. ಆದರೆ ನಮ್ಮನೇಲಿ ನಾವು ಇದನ್ನು ಸಾಕಷ್ಟು ಬಳಸ್ತೀವಿ. ನಮ್ಮ ತಂದೆಯವ್ರಿಗೆ ತುಂಬ ಇಷ್ಟ ಸೆಡೆಕಾಯಿ. ಇದನ್ನು ಎಲ್ಲೆಲ್ಲ ಬೆಳೆಸ್ತಾರೆ ಅಂತ ಅಂದರೆ, ಅಡಿಕೆ ತೋಟ ಮತ್ತು ಎಲೆಬಳ್ಳಿ ತೋಟಗಳ ಮಧ್ಯದಲ್ಲಿ ಈ ಸೆಡೆ ಗಿಡಗಳನ್ನು ಇಟ್ಟಿರ್ತಾರೆ. ಸೊ ರೈತರಿಗೂ ಕೂಡ ಇದು ಮಿಶ್ರ ಬೆಳೆಗಳಲ್ಲಿ ಒಂದು ಅಂತ ಮಾಡಿಕೊಂಡು ಮಧ್ಯದಲ್ಲಿ ಇದನ್ನು ಬೆಳೆಸೋದ್ರಿಂದ ಇದರ ಸೊಪ್ಪನ್ನು ಮೇಕೆಗಳಿಗೆ, ಕುರಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಮೇಕೆಗಳಿಗೆ ಈ ಸೊಪ್ಪನ್ನು ಬಳಸ್ತಾರೆ. ಅದರಲ್ಲೂ ನಾನ್ ವೆಜ್ ತಿನ್ನಬೇಕಾದ್ರೆ ಮೇಕೆ ತಿನ್ನಬೇಕು ಅಂತ ಹೇಳ್ತಾರಲ್ಲ, ಯಾಕೆ ಅಂದರೆ ಅದರಲ್ಲಿ ಅದು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಒಂದು ಗಾದೆ ಇದೆ. ಅದು ತಿಂದೇ ಇರೋ ಅಂಥ ಗಿಡಗಳೇ ಇಲ್ಲ. ಅಷ್ಟೊಂದು ಮನೆಮದ್ದು ಇರ್ತಕ್ಕಂಥ, ಆಯುರ್ವೇದಿಕ್ ಇರ್ತಕ್ಕಂಥ ಎಲ್ಲ ಸಸ್ಯಗಳನ್ನು ಅದು ತಿನ್ನುತ್ತೆ. ಅದರಲ್ಲೂ ಅದಕ್ಕೆ ವಿಶೇಷವಾಗಿ ಈ ಸೆಡೆ ಸೊಪ್ಪು ಅಂದರೆ ತುಂಬ ಇಷ್ಟ. ಸೊಪ್ಪಲ್ಲಿ ಎಷ್ಟು ವಿಟಮಿನ್ಸ್ ಇದೆಯೋ ಅಷ್ಟೇ ವಿಟಮಿನ್ಸು ಅದರ ಕಾಯಲ್ಲೂ ಇರುತ್ತೆ, ಹಾಗೆ ಹೂವಿನಲ್ಲೂ ಸಹ ಇರುತ್ತೆ. ನಂತರ ಗಿಡ ಎಲ್ಲ ಆದಮೇಲೆ ಅದು ಸೆಡೆ ಗಿಡ ತುಂಬ ಉದ್ದಗೆ ಬೆಳೆಯುತ್ತೆ. ಅಂದರೆ ಅದು ರೆಂಬೆ ಕೊಂಬೆ ಹರಡ್ಕೊಳ್ಳೋದಿಲ್ಲ, ಫುಲ್ ಸ್ಟ್ರೈಟಿಗೆ ಬೆಳೆಯುತ್ತೆ. ಅದರದ್ದು ಸುಮಾರು ಒಂದು ವರ್ಷ ಆಯಿತು ಅಂತಂದರೆ ನೋಡಿ, ಈಗ ವಿಶೇಷವಾಗಿ ಈ ಪಲ್ಯಕ್ಕೆ ಶೇಂಗಾ
ಕಡಲೆ ಬೀಜನ ಹುರಿದ್ಬಿಟ್ಟು ಅದನ್ನು ಪುಡಿ ಮಾಡಿ ಇಟ್ಕೊಂಡು ಮಿಕ್ಸ್ ಮಾಡಿದ್ರೆ ಈ ಪಲ್ಯದ ರುಚಿ ಇನ್ನೂ ಆಗುತ್ತೆ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಪಲ್ಯಕ್ಕೆ. ಅದು ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಅದು ಬೆಂದಿದೆ ಅಂತ ನೋಡ್ಕೊಂಡ್ಮೇಲೆ ಸ್ವಲ್ಪ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋದು. ಅದು ಎಣ್ಣೆ ಅಂಶ ಎಲ್ಲ ಬಿಡಬೇಕು, ಅಷ್ಟು ಚೆನ್ನಾಗಿ ಅದು ರೋಸ್ಟ್ ಆಗಬೇಕು ಆಯಿಲಲ್ಲಿ. ಒಗ್ಗರಣೆ ಯಾವುದೇ ಪಲ್ಯ ಮಾಡಿದ್ರೂ ಇದು ಸೇಮ್ ಪ್ರೊಸೀಜರ್. ಇಷ್ಟು ಚೆನ್ನಾಗಿ ಆಯಿತು ಅಂದರೆ ನಾವು ಯಾವ ತರಕಾರಿದು ಪಲ್ಯ ಮಾಡ್ತೀವೋ ಅದು ಆಫ್ಕೋರ್ಸ್ ರುಚಿಯಾಗಿ ಬಂದೇ ಬರುತ್ತೆ. ಅವಸರ ಮಾಡೋ ಹಾಗಿಲ್ಲ, ನಿಧಾನವಾಗಿ ಆರಾಮಾಗಿ ಮಾಡ್ಬೋದು ಮತ್ತು ಬೇಗನೂ ಆಗುತ್ತೆ. ಅದೇನು ಲೇಟ್ ಏನಾಗೋದಿಲ್ಲ. ನೋಡಿ, ಮತ್ತು ನೋಡಿ ಒಗ್ಗರಣೆ ಎಲ್ಲ ರೆಡಿಯಾಗಿದೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆಯಲ್ಲ. ಕರಿಬೇವು, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಕಾಂಬಿನೇಷನ್ನು. ನನಗೆ ಫ್ರೆಂಡ್ಸ್ ನೀವೇನಾದರೂ ಅಂದ್ಕೊಳ್ಳಿ, ಈ ಒಗ್ಗರಣೆ ಕಲರ್ ಕಾಂಬಿನೇಷನ್ ನಿಜವಾಗ್ಲೂ ತುಂಬ ಚೆನ್ನಾಗಿ ನನಗೆ ಇಷ್ಟ ಆಗುತ್ತೆ. ವಿಬ್ಗಯರ್ ಕಾಮನಬಿಲ್ಲಲ್ಲಿ ಹೇಗೆ 7 ಬಣ್ಣಗಳು ನೋಡಲಿಕ್ಕೆ ತುಂಬ ಸುಂದರ ಅಂತ ಅನಿಸುತ್ತೋ ಹಾಗೆ ಅಡುಗೆ ಮನೆಯಲ್ಲಿ ನನಗೆ ವಿಶೇಷವಾಗಿ ಈ ಒಗ್ಗರಣೆ ಹಾಕಬೇಕಾದ್ರೆ ಬರ್ತಕ್ಕಂಥ ಕಲರ್ ಕಾಂಬಿನೇಷನ್ಸು ಪಲ್ಯಗಳದ್ದೆಲ್ಲ ನೋಡಲಿಕ್ಕೆ ನನಗೆ ತುಂಬ ಖುಷಿ ಅನಿಸುತ್ತೆ. ಜೊತೆಗೆ ನಾನು ಅದನ್ನು ಆ ಒಂದು ಕಲರ್ ಕಾಂಬಿನೇಷನನ್ನು ತುಂಬ ಇಷ್ಟಪಡ್ತೀನಿ ಕೂಡ, ನನಗಿಷ್ಟ ಆಗುತ್ತೆ. ನೀವು ಆ ಥರ ಯಾರಾದರೂ ಕಲರ್ಫುಲ್ ಆಗಿರೋದು ಒಗ್ಗರಣೆ ಮಾಡಿದ್ರೆ ನಿಮಗೂ ಇಷ್ಟ ಆಗುತ್ತಾ? ನಿಜ ನಾನು ಎಂಜಾಯ್ ಮಾಡ್ತೀನಿ ಅದನ್ನು ಅಡುಗೆ ಮಾಡಬೇಕಾದ್ರೆ, ಪಲ್ಯ ಮಾಡಬೇಕಾದ್ರೆ, ಚಿತ್ರಾನ್ನ ಮಾಡಬೇಕಾದ್ರೆ, ಆಮೇಲೆ ಬಿರಿಯಾನಿ, ಪಲಾವು ಈ ಥರ ಮಾಡಬೇಕಾದ್ರೆ ಒಗ್ಗರಣೆ ಹಾಕಿದಾಗ ಆ ಕಲರ್ ಕಾಂಬಿನೇಷನ್ನು ಅದ್ರ ಜೊತೆಗೆ ಬಟಾಣಿ ಎಲ್ಲ ಬಿದ್ದಾಗ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಆ ಥರ ನನಗೆ ಇಷ್ಟ ಆಗುತ್ತೆ. ಸೆಡೆಕಾಯಿ ಪಲ್ಯಕ್ಕೂ ಅಷ್ಟೇ ಯಥೇಚ್ಛವಾಗಿ ಈರುಳ್ಳಿ, ಟೊಮೊಟೊ, ಕರಿಬೇವು, ಕಾಯಿ ತುರಿ ಎಲ್ಲ ಜಾಸ್ತಿ ಹಾಕಿದ್ರೆ ಆ ಸೆಡೆಕಾಯ್ದು ಪಲ್ಯ ಅತ್ಯಂತ ರುಚಿಯಾಗಿರುತ್ತೆ. ನೀವು ಸಹಜವಾಗಿ ನಾವೆಲ್ಲ ಕ್ಯಾರೆಟು, ಬೀಟ್ರೂಟು, ಬೀನ್ಸು ಇದ್ರದ್ದೆಲ್ಲ ಪಲ್ಯ ಮಾಡ್ತೀವಲ್ಲ, ಅವುಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ವಿಶೇಷವಾದ ರುಚಿ ಇರುತ್ತೆ. ಹಾಗೆ ವಿಭಿನ್ನವಾದ ರುಚಿ ಕೂಡ ಈ ಪಲ್ಯ ಕೊಡುತ್ತೆ, ಸೆಡೆಕಾಯಿ ಪಲ್ಯ ಕೊಡುತ್ತೆ ಅಂತ ನಾನು ಹೇಳೋಕ್ಕಿಷ್ಟ. ನಮ್ಮ ತಂದೆಯವ್ರಿಗೆ ಬಹಳ ಇಷ್ಟ ಇದು. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡ್ರೆ ಚಪಾತಿಗಿಂತೂ ದೋಸೆಗೆ ಇನ್ನೂ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್. ನೋಡಿ ಸೆಡೆಕಾಯಿ ಹಾಕಿದ್ದಾರೆ, 1 ಸೆಂಟಿಮೀಟ್ರು ಅಥವಾ 1.5 ಸೆಂಟಿಮೀಟ್ರು ಆ ಥರ ಕಟ್ ಮಾಡಿಕೊಂಡ್ರೆ ಸಾಕು. ತುಂಬ ಚಿಕ್ಕದು ಮಾಡ್ಕೊಳ್ಳೋದು ಬೇಡ, ತುಂಬ ಉದ್ದನೂ ಮಾಡ್ಕೊಳ್ಳೋದು ಬೇಡ. ನೋಡಿ ಈ ಸೆಡೆಕಾಯಿ ಪಲ್ಯಕ್ಕೆ ವಿಶೇಷವಾದ ಟೇಸ್ಟ್ ಬರಲಿಕ್ಕೆ ಕಡಲೆ ಬೀಜದ ಪುಡಿ, ನುಗ್ಗೆ ಸೊಪ್ಪು, ಸೆಡೆಕಾಯಿ, ನುಗ್ಗೆ ಹೂವು, ಸೆಡೆ ಹೂವು ಇವುಗಳಿಗೆಲ್ಲ ಕಾಯಿ ತುರಿ ಹಾಕಲಿಲ್ಲ ಅಂದರೂ ನಡೆಯುತ್ತೆ. ಬಟ್ ಶೇಂಗಾ ಪುಡಿ, ಕಡಲೆ ಬೀಜದ ಪುಡಿ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿರೋದು ಅದು ಬಿದ್ರೇ ಆ ಟೇಸ್ಟ್ ಆಗೋದು. ನೋಡಿ ಈ ಪಲ್ಯಕ್ಕೆ ಕಾಂಬಿನೇಷನ್ನು ಬಹಳ ಅಚ್ಚುಮೆಚ್ಚಿನ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅಕ್ಕಿ ಹಿಟ್ಟನ್ನು ನೀರಲ್ಲಿ ಕಲಿಸ್ಕೊಂಬಿಟ್ಟು ಅದನ್ನು ದೋಸೆ ಹಾಕೋದು, ಅದನ್ನು ನೀರು ದೋಸೆ ಅಂತಾರೆ. ಬಟ್ ಇದು ಅಕ್ಕಿ ಹಿಟ್ಟಿನ ನೀರು ದೋಸೆ. ತವ ಮೇಲೆ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಒಂದು ಮುಚ್ಚಳವನ್ನು, ಲಿಡ್ಡನ್ನು ಮುಚ್ಚಬೇಕು ಅದಕ್ಕೆ. ನೋಡಿ ದೋಸೆ ಸಖತ್ತಾಗಿ ಬಂದಿದೆ ಅಲ್ವಾ, ಗೂಡು ಗೂಡಾಗಿ. ನೋಡಿ ಎಲ್ಲ ಹೋಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಬಂದರೆ ಆರಾಮಾಗಿ ದೋಸೆ ಮೇಲೆ ಹೇಳುತ್ತೆ. ಇಂಥ ದೋಸೆಗೆ ಸೆಡೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ನೀವು ವರ್ಷಕ್ಕೆ 1 ಸಾರಿನಾದರೂ ಎಲ್ಲಾದರೂ ಸರಿಯೇ ಈ ಸೆಡೆಕಾಯಿನ ಹುಡುಕಿ ಅದರದ್ದು ಪಲ್ಯ ಮಾಡಿಕೊಂಡು ಅದರ ಒಂದು ಸವಿಯನ್ನು ಎಲ್ಲರೂ ಸವಿರಿ ಅಂತ ಹೇಳ್ತೀನಿ. ಅದರಿಂದ ಆರೋಗ್ಯಕ್ಕೆ ಏನೆಲ್ಲ ವಿಟಮಿನ್ಗಳು ಬೇಕೋ ಅವೆಲ್ಲವೂ ನಿಮಗೂ ಸಹ ಸಿಗಲಿ ಅನ್ನೋದು ನನ್ನ ಆಸೆ. ನಿಮ್ಮ ಕಡೆ ಈ ಥರ ಸೆಡೆಕಾಯಿನ ಏನಂತ ಕರಿತೀರಾ? ಅಗಸೆ ಗಿಡ ಅಂತ, ಅಗಸೆಕಾಯಿ ಅಂತಲೂ ಕೇಳಿದ್ದೀನಿ ನಾನು. ಬಟ್ ಹೆಚ್ಚಾಗಿ ನಮ್ಮಲ್ಲಿ ಇದನ್ನು ಸೆಡೆಕಾಯಿ ಅಂತಲೇ ಕರೆಯೋದು. ಮೇಕೆಗಳಿಗೆ ಆಸ್ಕರ ಜಾಸ್ತಿ ಬಳಸ್ತಾರೆ ಇದನ್ನು. ಮನುಷ್ಯರು ತಿನ್ನೋದ್ರಿಂದನೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ ದೋಸೆ ಸೆಡೆಕಾಯಿ ಪಲ್ಯ ರೆಡಿ.